ಮೊದಲನೇದಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ನೈತಿಕತೆಯನ್ನು ಹೊತ್ತು ಅವರು ರಾಜೀನಾಮೆಯನ್ನು ಕೊಡಬೇಕು. ಜೊತೆಲಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ರಾಜೀನಾಮೆಯನ್ನು ಕೊಡಬೇಕು. ಗೃಹ ಮಂತ್ರಿಗಳು ಕೂಡ ರಾಜೀನಾಮೆಯನ್ನು ಕೊಡಬೇಕನ್ನೋ ಒತ್ತಾಯನೂ ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಜನಸಾಮಾನ್ಯರನ್ನು ಕೂಡಿದಂಥ ಟೈಮಲ್ಲಿ ಯಾವ ರೀತಿಯಲ್ಲಿ ಇರಬೇಕು ಅನ್ನೋಂಥದ್ದು ಕೂಡ ಅವ್ರಿಗೆ ಪ್ರಜ್ಞೆ ಕೂಡ ಇಲ್ಲಾರ್ದಂಥ ಟೈಮಲ್ಲಿ ಇದೊಂದು ನಾನು ನೋಡ್ತಾ ಇದ್ದೆ. ಎಲ್ಲ ಒಂದು ಕಡೆ ಹೋಗಿ ಅಲ್ಲೋಗಿ ಸೆಲ್ಫಿಗಳು ತೊಗೊತಾರೆ. ಆ ಸೆಲ್ಫಿಗಳು ಅಲ್ಲಿ ಎಷ್ಟು ಪೋಸ್ಟ್ಗಳು ಮಾಡ್ತಾರೆ ಅಂದ್ರಿಗಿಲ್ಲ ಅಷ್ಟು ಪೋಸ್ಟ್ಗಳು ಮಾಡ್ತಾರೆ. ಮಾಡಿದಂಥ ಟೈಮಲ್ಲಿ ಇಷ್ಟೊಂದು ದೊಡ್ಡ ಅನಾಹುತ ಆಗುತ್ತೆ. ಅನಾಹುತ ಆದಂಥ ಟೈಮಲ್ಲಿ ಕೂಡ ಇವತ್ತು ಎಲ್ಲ ಒಂದು ಕಡೆ ಅವರು ಏನಂತ ಹೇಳ್ತಾರೆ, ನ್ಯಾಯಾಂಗ ತನಿಖೆ ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳಿದಂಥ ಟೈಮಲ್ಲಿ ಈ ನ್ಯಾಯಾಂಗ ತನಿಖೆಯಿಂದ ಇವತ್ತು ಇದನ್ನು ತನಿಖೆ ಮಾಡೋಕ್ಕೆ ಸಾಧ್ಯ ಅನ್ನೋಂಥ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಾಗುತ್ತೆ. ಎಲ್ಲೊಂದು ಕಡೆ 11 ಮಂದಿ ತೀರ್ಕೊಂಡೋದ ನಂತರ ಕೂಡ ಇವತ್ತು ಕಾಂಗ್ರೆಸ್ ಅವರು ಇವತ್ತು ಇದನ್ನು ಇದು ರಿಟೈರ್ಡ್ ಜಸ್ಟಿಸ್ ಹತ್ರ ನಂತರ CID ಹತ್ರ ಮಾಡಿಸಿರೋಂಥದ್ದು ಅವ್ರ ಪಾರ್ಟಿ ಇವತ್ತು ಕಾಂಗ್ರೆಸ್ ಪಾರ್ಟಿಯ ಸಣ್ಣತನವನ್ನು ಕೂಡ ನೋಡಿಸೋಂಥ ಕೆಲಸ ಆಗುತ್ತೆ. ಹಂಗಾಗಿ ಇವತ್ತು ಒಂದು ಕಡೆ ಇವತ್ತು ಇಷ್ಟೊಂದು ದೊಡ್ಡ ಅನಾಹುತ ಆದಂಥ ಟೈಮಲ್ಲಿ ಒಂದು ಕಡೆ ಅವರು ಹೇಳ್ತಾ ಇದ್ದರು, ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಏನು RCB ಮ್ಯಾಚು ಅದು ನಮ್ಮ ಎಲ್ಲ ಕ್ರೀಡಾಪಟುಗಳೆಲ್ಲ ಕೂಡ ಅಲ್ಲಿ ಬರಬೇಕಾಯಿತು. ಅಲ್ಲಿ ಬಂದಂಥ ಟೈಮಲ್ಲಿ ಅಲ್ಲಿ ಎಲ್ಲೊಂದು ಕಡೆ ಕಾಲು ತುಳಿತ ಆಯಿತು ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಮುಖ್ಯಮಂತ್ರಿಗಳು ಇನ್ನೊಂದು ಹೇಳಿಕೆ ಕೊಡ್ತಾರೆ, ಅವರು ಅಲ್ಲಿ ಆದಂಥ ಘಟನೆಗೆ ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಬಹುಶಃ ಈ ಚಿನ್ನಸ್ವಾಮಿ ಕ್ರೀಡಾಂಗಣ ಏನನ್ನ ಬೇರೆ ರಾಷ್ಟ್ರದಲ್ಲಿ ಇದೆನಾ ಗೊತ್ತಿಲ್ಲ ನಮ್ಗೆ ಎಲ್ಲಿದೆ ಅನ್ನೋಂಥದ್ದು. ಬಹುಶಃ ವಿಧಾನಸೌಧದಲ್ಲಿ ಮೆಟ್ಲ ಮೇಲೆ ಅವ್ರು ಕಾರ್ಯಕ್ರಮ ಮಾಡ್ತಾರೆ. ಕಾಡಿದು ಮಾಡಿದ ನಂತರ ಅವತ್ತು ಪುನಃ ಅಲ್ಲಿಗೆ ಹೋದಂಥ ಟೈಮಲ್ಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅನ್ನೋಂಥ ಮಾತು ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ಹಂಗಾಗಿ ಇವತ್ತು ಭಾಳಷ್ಟು ಮಂದಿ ಅಮಾಯಕರು ನೋಡ್ರಿ, ಒಬ್ಬ ಕುಟುಂಬದಲ್ಲಿ 11 ಮಂದಿ ಅಂದರೆ ಬಹುಶಃ 11 ಮಂದಿ ಮಕ್ಕಳೆಲ್ಲರೂ ಕೂಡ ಬಿಲೋ 30 ಇಯರ್ಸ್ ಒಳಗಡೆನೇ ಇರಬೇಕಲ್ಲಮ್ಮ. 30 ಇಯರ್ಸ್ ಒಳಗಡೆನೆ, ಒಬ್ಬರಿಂದ 44 ವರ್ಷ ಇದ್ದಾರೆ. ಸಾಕಷ್ಟು ಮಂದಿ ಪಾಪ, ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರು, 5 ಮಂದಿ ಹುಡುಗಿಯರು, ಒಬ್ಬ ಲೀಡ್ CA, ಇಷ್ಟೊಂದು ಮಂದಿ ಅವರು ಕಾಲು ತುಳಿತದಲ್ಲಿ ಡೆತ್ ಆದ ನಂತರ ಪ್ರಾಯಶಃ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಕೊಲೆ ಇದು, ಈ ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. ಹಂಗಾಗಿ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಈ ರೀತಿ ಭಾಳಷ್ಟು ಮಂದಿನ ಜೀವ ತೆಗೆಯುವಂಥ ಕೆಲಸ ಅವರು ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿ ಅಡ್ಮಿನಿಸ್ಟ್ರೇಷನ್ ನಡೆಸೋಕ್ಕಾಗಲಿಕ್ಕೋಸ್ಕರವಾಗಿ ಈ ರೀತಿ ಎಲ್ಲರನ್ನು ಕೂಡ ಇವತ್ತು ಈ ರೀತಿ ಸರ್ಕಾರ ಪ್ರಾಯೋಜಿತ ಕೊಲೆ ಆಗೋಂಥ ಕೆಲಸ ಮಾಡಿದೆ. ಹಂಗಾಗಿ ಎಲ್ಲ ಒಂದು ಕಡೆ ನಾನು ನೋಡ್ತಾ ಇದ್ದೆ, ಮೊನ್ನೆ ಕೊಡ್ತಾ ಇಲ್ಲ, ಡಿ.ಕೆ. ಶಿವಕುಮಾರ್ ಕಣ್ಣೀರು ಹಾಕ್ತಾಯಿದ್ರು. ನಿನ್ನೆ ಡಿ.ಕೆ. ಶಿವಕುಮಾರ್ ಕಣ್ಣೀರು ಹಾಕ್ತಾಯಿದ್ರು. ಅವತ್ತು ಇದನ್ನು ಎಲ್ಲರೂ ಬಂದಂಥ ಟೈಮಲ್ಲಿ ಕಪ್ಪಿಗೆ ಮುತ್ತು ಕೊಡ್ತಾಯಿದ್ರು. ಅಂದರೆ ಅವತ್ತೇ ಕಣ್ಣೀರು ಸುರಿಸಂಗಿದ್ರೆ ಅಲ್ಲಿ ವಿಧಾನಸೌಧ ಮೆಟ್ಲ ಮೇಲೆ ಇವರೆಲ್ಲರಿಗೂ ಸನ್ಮಾನ ಮಾಡ್ತಾರೆ. ಅಲ್ಲೇ 4 ಮಂದಿ ಡೆತ್ ಆಗಿದೆ. ಆ ಡೆತ್ ಆದಂಥ ಸುದ್ದಿ ಕೇಳಿದಂಥ ಟೈಮಲ್ಲಿ ಅಲ್ಲಿ ಏನೇನು ಮಾಡಬೇಕು ಎಲ್ಲ ಫಾರ್ಮಾಲಿಟೀಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಹಂಗಾಗಿ ಇವತ್ತು ಈ ರೀತಿ ನಾನು ಹೇಳಿದಂಥ ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ದಲ್ಲ, ಭಾಳಷ್ಟು ಮಂದಿ ಸತ್ತಾರ. ಈ ಸತ್ತಂಥ ಮನೆಗೆ ಅವ್ರು ಸತ್ತಂಥವ್ರಿಗೆ ಅವ್ರ ಕಣ್ಣೀರನ್ನು ಒರೆಸೋಂಥ ಕೆಲಸ ಯಾರು ಮಾಡಿದ್ದಾರೆ? ಇವತ್ತು ಎಲ್ಲ ಒಂದು ಕಡೆ ಅವ್ರನ್ನ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದ ನಂತರ ಭಾಳಷ್ಟು ಮಂದಿ ಸತ್ತಂಥವ್ರು, ಮಣ್ಣಾದಂಥವ್ರು ಎಲ್ಲ ಒಂದು ಕಡೆ ಸರ್ಕಾರದಲ್ಲಿದ್ದಂಥ ಎಲ್ಲ ಜವಾಬ್ದಾರಿ ತಿರುವಂಥ 34 ಮಂದಿ ಮಂತ್ರಿಗಳು ಯಾರು ಸತ್ತಾರೋ ಅವ್ರ ತಾಯಂದ್ರಿಗೆ ಹೋಗಿ ಕಣ್ಣೀರು ಒರೆಸೋಂಥ ಕೆಲಸ ಆಗಲಿಲ್ಲ. ಯಾರು ಸತ್ತಾರೋ ಅವ್ರಿಗೆ ಮಣ್ಣಿಗೆ ಹೋಗೋಂಥ ಕೆಲಸ ಆಗಲಿಲ್ಲ. ಯಾರು ಸತ್ತಾರೋ ಅವ್ರಿಗೆ ಸಾಂತ್ವನ ಹೇಳೋಂಥ ಕೆಲಸ ಆಗಲಿಲ್ಲ. ಆದರೆ ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರ ಮನಸ್ಸು ಮಾಡಿದರೆ ತಕ್ಷಣ ವಾರ್ ಫುಟಿಂಗ್ದಲ್ಲೂ ಯಾರು ಸತ್ತಾರೋ ಹೋಗಿ ಅವ್ರು ಸಾಂತ್ವನ ಹೇಳಬೇಕು, ಯಾರು ಸತ್ತಾರೋ ಅವ್ರಿಗೆ ಮಣ್ಣಿಗೆ ಹೋಗ್ಬೇಕಾಯ್ತು, ಅವರಿಗೆ ತಾಯಂದ್ರಿಗೆ ಕಣ್ಣೀರು ಒರೆಸೋಂಥ ಕೆಲಸ ಇದು ಯಾವುದೂ ಮಾಡಿಲ್ಲ ಸರ್ಕಾರ. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವರು ದೌರ್ಬಲ್ಯ ನೋಡ್ತಾ ಇದ್ರಿಗಿನ ಎಲ್ಲ ಒಂದು ಕಡೆ ಅವರು ಮಾಡಿದಂಥ ತಪ್ಪನ್ನು ತಪ್ಪಿಸ್ಕೋಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ಮಾಡೋಂಥ ಕೆಲಸ ಆಗ್ತಾಯಿದೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಇದೆಲ್ಲ ನೋಡಿದಂಥ ಟೈಮಲ್ಲಿ ಇನ್ನೊಂದು ಏನಂದ್ರಿಗಿನ ಇವತ್ತು ಸಂವಿಧಾನದಲ್ಲಿ ಭಾಳಷ್ಟು ದೊಡ್ಡ ಹುದ್ದೆ ರಾಜ್ಯಪಾಲರಿಗೆ ಇರ್ತದೆ. ರಾಜ್ಯಪಾಲರಿಗೆ ಆ ಸಂವಿಧಾನದಲ್ಲೇ ಭಾಳಷ್ಟು ದೊಡ್ಡ ಹುದ್ದೆ ಇದ್ದಂಥ ಟೈಮಲ್ಲಿ ಇವತ್ತು ರಾಜ್ಯಪಾಲರು ಅವರು ಗೌರವವಾದಂಥ ಹುದ್ದೆಗೆ ಅಪಮಾನ ಮಾಡೋಂಥ ಕೆಲಸ ಈ ಸರ್ಕಾರ ಮಾಡಿದೆ. ಯಾಕಂದರೆ ರಾಜ್ಯಪಾಲರು ಬಂದು ಸರಿಸುಮಾರಾಗಿ ಅವ್ರ ಪ್ಲೇಯರ್ಗಳು ಬಂದಿಲ್ಲ ಅನ್ನೋದಕ್ಕೋಸ್ಕರವಾಗಿ 20 ನಿಮಿಷ ಕಾಯ್ತಾನೆ. ನೆನ್ಪಿಟ್ಕೊಳ್ರಿ, ದಿಸ್ ಇಸ್ ಹಿಸ್ಟ್ರಿ. ಒಬ್ಬ ರಾಜ್ಯಪಾಲರು ಬಂದು ಕಾದಿರೋಂಥದ್ದು ಇದೊಂದು ಹಿಸ್ಟ್ರಿ. ಇವತ್ತು ರಾಜ್ಯಪಾಲರು ಯಾವಾಗ ಬರಬೇಕು? ಎಲ್ಲರೂ ಬಂದು ಪ್ರೋಟೋಕಾಲ್ ಏನು ಹೇಳುತ್ತೆ, ಸಂವಿಧಾನದಲ್ಲಿ ಅವ್ರಿಗೆ ಏನು ಅವಕಾಶ ಇದೆ.
ಅವ್ರು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ಲೇಯರ್ಗಳು ಎಲ್ಲರೂ ಕೂಡ ಬಂದಂಥ ಟೈಮಲ್ಲಿ ಅವರು ಎಂಟ್ರಿ ಕೊಡಬೇಕು. ಎಂಟ್ರಿ ಕೊಟ್ಟಂಥ ಟೈಮಲ್ಲಿ ಅದು ನ್ಯಾಷನಲ್ ಅಂತಮ್ಮ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ಕೋಬೇಕು. ದಟ್ ಇಸ್ ಕಾಲ್ ಪ್ರೋಟೋಕಾಲ್. ಇವತ್ತು RCB ಪ್ಲೇಯರ್ಸ್ ಬರೋ ತನಕ ಕೂಡ 20 ನಿಮಿಷಗಳ ಕಾಲ ರಾಜ್ಯಪಾಲರು ಕಾಯ್ತಾರ. ಅಂದರೆ ಇಂಟೆಲಿಜೆನ್ಸ್ ಅನ್ನೋದಕ್ಕಿಂತ ರಾಜ್ಯಪಾಲರನ್ನ ಅಪಮಾನ ಮಾಡೋಂಥ ಕೆಲಸ ಮಾಡಿ 20 ನಿಮಿಷಗಳ ಕಾಲ ಕಾದಾರ. RCB ಪ್ಲೇಯರ್ಸ್ ಬಂದಿಲ್ಲ ಅನ್ನೋಂಥದ್ದು ಈ ಪರಿಸ್ಥಿತಿ ಇವತ್ತು ರಾಜ್ಯಪಾಲರಿಗೆ ಇವತ್ತು ಈ ರೀತಿ ಪರಿಸ್ಥಿತಿ ಬಂದಿದೆ ಅಂತೇಳಿ ಒಂಥರ ಯೋಚನೆಯನ್ನು ಮಾಡಿರಿ. ಇವತ್ತು ಮೊನ್ನೆ ನಡೆದಂಥ ಘಟನೆಯಲ್ಲಿ ಇದೇನು ಸರ್ಕಾರದ ಪ್ರಾಯೋಜಿತ ಕೊಲೆಯಲ್ಲಿ ಸುಮಾರಾಗಿ ಇವ್ರನ್ನ ಯಾರ್ಯಾರನ್ನ ಆರೋಪಿ ಮಾಡಬೇಕಂತೇಳಿ ನಾನು ಹೇಳ್ತೀನಿ. ಎಲ್ಲೋ ಒಂದು ಕಡೆ ಅವ್ರನ್ನ ಏನು ಇವತ್ತು ಆ ಟೀಮ್ನ ಸ್ಪಾನ್ಸರ್ಸ್ ಮಾಡಿದಂಥವ್ರನ್ನ ಆ ಟೀಮ್ನ ಯಾರು ಇವರು ಓನರ್ಸ್ನ ಆ KC ಅವೆಲ್ಲ ಇದಾವಲ್ಲ ಅವ್ರನ್ನ ಯಾರು ಕೂಡ ಆರೋಪಿ ಮಾಡಬಾರ್ದು. ನಾನು ಮೊದಲನೇದೇ ಆರೋಪ ಮಾಡ್ತೀನಿ. A1 ಆಗಿ ರಾಜ್ಯದ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯನವ್ರನ್ನ A1 ಆರೋಪಿಯಾಗಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿದೆ, ನೆನ್ಪಿಟ್ಕೊಡ್ರಿ. ಸರ್ಕಾರದ ಪ್ರಾಯೋಜಿತ ಕೊಲೆ ಆಗಿರೋ ಕಾರಣ A1 ಆರೋಪಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು A1 ಆರೋಪಿಯಾಗಿ ಮಾಡಬೇಕಾಗುತ್ತೆ. A2 ಆರೋಪಿಯಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ನ 2ನೇ ಆರೋಪಿಯಾಗಿ ಮಾಡಬೇಕಾಗಿದೆ. 3ನೇ ಆರೋಪಿಯಾಗಿ ರಾಜ್ಯದ ಗೃಹ ಮಂತ್ರಿಗಳಂತ ಪರಮೇಶ್ವರನವರು 3ನೇ ಆರೋಪಿ ಮಾಡಬೇಕಾಗಿದೆ. ಯಾಕಂದ್ರೆ ಇದೆಲ್ಲದಕ್ಕೆ ಕಾರಣ ಇವರೇ. ನಾನು ಮುಂದಕ್ಕೆ ಕೇಳ್ತೀನಿ, ಎದಕ್ಕೋಸ್ಕರವಾಗಿ ಈ ರೀತಿ ಅವ್ರನ್ನ ಸ್ಪೆಷಲ್ ಫ್ಲೈಟ್ ಮಾಡಿಕೊಂಡು ಬೆಂಗಳೂರು ಕರ್ಕೊಂಬಂದರು? ಯಾವ ಸ್ವಾರ್ಥಕ್ಕೋಸ್ಕರ ಕರ್ಕೊಂಬಂದಿರಿ? ಏನು ಮುಂದಕ್ಕೆ ಇನ್ನೊಂದು 2 ದಿನ ಆಗಿದೆ, ಸ್ಯಾಟರ್ಡೆ ಸಂಡೇ ಬರ್ತಿದ್ವಲ್ಲ, ಆ ಸ್ಯಾಟರ್ಡೆ ಸಂಡೇ ಬಂದಂಥ ಟೈಮಲ್ಲಿ ಎಲ್ಲ ಕೂಡ ವ್ಯವಸ್ಥೆ ಮಾಡಿಕೊಂಡು ಕರಿಬೇಕಾಯ್ತು. ಹಂಗಾಗಿ ಇವತ್ತು ಎಲ್ಲ ಒಂದು ಕಡೆ ಇವತ್ತು ಪೊಲೀಸರು ನಾನು ಪೊಲೀಸರಿಗೆ ಒತ್ತಾಯ ಮಾಡ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಅವ್ರ ಮೇಲೆ FIR ಚಾರ್ಜ್ ಮಾಡಬೇಕು, ಅವರು ಬಂಧನ ಮಾಡಬೇಕು. ಈ ರಾಜ್ಯದ ಉಪಮುಖ್ಯಮಂತ್ರಿಗಳ ಮೇಲೆ FIR ಮಾಡಬೇಕು, ಈ ರಾಜ್ಯದ ಗೃಹ ಮಂತ್ರಿಗಳ ಮೇಲೆ FIR ಮಾಡಬೇಕು. ಇವರೆಲ್ಲರೂ ತಕ್ಷಣ ಅರೆಸ್ಟ್ ಮಾಡಬೇಕಂದೇಳಿ ಒತ್ತಾಯನೂ ಕೂಡ ಮಾಡ್ತೀನಿ.